ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಯಥಾ ಮಾನಸಸೌಖ್ಯಸ್ಯ ಸಾಕ್ಷಿಣಾನುಭವಃ ಫಲಂ ಸಂಸಾರೇ ಮುಕ್ತಿಕಾಲೇ ಚ ಫಲಂ ವಾಚ್ಯಂ ತಥೈವ ಚ. ಸಂಸಾರಾವಸ್ಥೆಯಲ್ಲಿ ಯಾವುದು ಫಲ ಅಂತಂದರೆ, ಸಾಕ್ಷಿಯಿಂದ ಮನಸ್ಸಿನಿಗೇನು ಸುಖಾದ ಅನುಭವ ಬಂದಿದೆಯಲ್ಲ ಅದನ್ನು ಸಾಕ್ಷಿಯಿಂದ ಅನುಭವಿಸಬೇಕು. ಸಾಕ್ಷಿ ಅದನ್ನು ಗ್ರಹಣ ಮಾಡಬೇಕು. ಇದನ್ನೇ ಫಲ ಅಂತ ಹೇಳೋದು. ಸಂಸಾರಾವಸ್ಥೆಯಲ್ಲಿಯೂ ಕೂಡ ಸಾಕ್ಷಿಗೆ ಏನು ಮಾನಸ ಸುಖಾನುಭವದ ಅನುಭವ ಬರ್ತಾ ಇದೆ. ಮಾನಸ ಸುಖದ ಅನುಭವ ಯಾವುದಕ್ಕೆ ಬರೋದು? ಸಾಕ್ಷಿಗೆ ಬರೋದು. ನಮಗೆ ಸುಖ ಅದು ಮನಸ್ಸು ಗ್ರಹಣ ಮಾಡುತ್ತೆ. ಆ ಮನಸ್ಸು ಗ್ರಹಣ ಮಾಡಿರ್ತಕ್ಕಂಥ ಸುಖ ಅದನ್ನು ಸಾಕ್ಷಿ ಗ್ರಹಣ ಮಾಡಬೇಕು. ಅದನ್ನೇ ನಾವೇನು ಹೇಳ್ತೇವೆ? ಫಲ ಅಂತ ಸಂಸಾರದಲ್ಲಿ ಹೇಳ್ತೇವೆ. ಹಾಗೆ ಮುಕ್ತಿಯಲ್ಲಿಯೂ ಕೂಡ ಸಾಕ್ಷಿ ಇಂದ್ರಿಯದಿಂದ ಸುಖದ ಅನುಭವ ಆಗಬೇಕು. ಮುಕ್ತಿಯಲ್ಲಿಯೂ ಕೂಡ ಸಾಕ್ಷೀಂದ್ರಿಯದಿಂದ ಸುಖಾನುಭವ ಎಂಬತಕ್ಕಂಥದ್ದು ಬಂದ್ರೇ ಅದು ಫಲ ಆಗುತ್ತೆ. ಆತ್ಮ ಏನಾಗಿದ್ದಾನೆ? ಸುಖ ಸ್ವರೂಪನಾಗಿದ್ದಾನೆ. ಹಾಗಾದರೆ ಸುಖಾನುಭವ ಬರಬೇಕು ಅಂತಾದರೆ ಆತ್ಮಾನುಭವ ಬರಲೇಬೇಕು. ಆತ್ಮಾನುಭವ ಬರುತ್ತೆ ಅಂತಂದರೆ ಕರ್ತೃಕರ್ಮ ಭಾವ ಇದ್ದೇ ಇದೆ ಅಂತ ಹೇಳಿದಂತೆ ಆಗುತ್ತೆ. ಸಂಸಾರಾವಸ್ಥೆಯಲ್ಲಿ ಮಾನಸ ಸೌಖ್ಯಸ್ಯ ಮಾನಸಿಕ ಸುಖದ ಮನಸ್ಸಿನಿಂದಾದಂಥ ಸುಖದ ಸಾಕ್ಷಿಣ ಸಾಕ್ಷೀಂದ್ರಿಯದಿಂದ ಅನುಭವವು ಜ್ಞಾನವು ಯಥಾ ಯಾವ ರೀತಿಯಲ್ಲಿ ಫಲವಾಗಿದೆಯೋ ತಥೈವ ಹಾಗೆಯೇ ಮುಕ್ತಿಕಾಲೇ ಚ ಮುಕ್ತಿಯ ಕಾಲದಲ್ಲಿಯೂ ಕೂಡ ಸಾಕ್ಷಿಯಿಂದ ಆಗತಕ್ಕಂತಹ ಅನುಭವವೇ ಸಾಕ್ಷಿಣ ಅನುಭವ ಸಾಕ್ಷಿಯಿಂದ ಆಗತಕ್ಕಂಥ ಅನುಭವವೇ ಫಲ ಎಂಬುದಾಗಿ ಹೇಳಬೇಕು. ಸಂಸಾರಾವಸ್ಥೆಯಲ್ಲಿ ಮಾನಸ ಸೌಖ್ಯಸ್ಯ ಮನಸ್ಸಿನ ಮಾನಸಿಕ ಸುಖದ ಸಾಕ್ಷೀಂದ್ರಿಯದಿಂದ ಅನುಭವವು ಯಥಾ ಯಾವ ರೀತಿಯಲ್ಲಿ ಫಲವಾಗಿದೆಯೋ ತಥೈವ ಹಾಗೆಯೇ ಮುಕ್ತಿಕಾಲೇ ಚ ಮುಕ್ತಿಯ ಸಮಯದಲ್ಲಿಯೂ ಕೂಡ ಸಾಕ್ಷಿಣಾನುಭವ ಸಾಕ್ಷಿಯಿಂದ ಸುಖದ ಅನುಭವವೇ ಫಲ ಎಂಬುದಾಗಿ ಹೇಳಬೇಕು. ತರ್ಹಿ ಕಥಂ ಸುಖಸ್ಯ ಫಲತಾ ಇತ್ಯತಃ ಸದೃಷ್ಟಾಂತಂ ಫಲತ್ವಪ್ರಕಾರಂ ದರ್ಶಯತಿ ಅಂತ. ಲೋಕದಲ್ಲಿ ಸಿದ್ಧಾಂತ ಅವರು ಒಪ್ಪಲ್ಲ, ಅದನ್ನು ಒಪ್ಪಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಸಾಕ್ಷಿಯಿಂದ ಸುಖಾನುಭವ ಅದೇನೇ ಮೋಕ್ಷದಲ್ಲಿಯೂ ಕೂಡ ಅದು ಫಲ ಅಂತ ಹೇಳೋದು. ತಾನು ಸುಖಸ್ವರೂಪಿಯಾಗಿದ್ದಾನೆ ಅನ್ನೋದ ಆ ಸುಖದ ಅನುಭವ ತನಗೆ ಅದೇನೇ ಫಲ. ಬರೀ ತಾನು ಸುಖ ಸ್ವರೂಪ ಆಗಿರೋದು, ತನಗೆ ಸುಖ ಸ್ವರೂಪದ ಅನುಭವ ಇಲ್ಲ, ಅದು ಮೋಕ್ಷ ಅಲ್ಲ. ಮನಸ್ಸು ಬೇಕಾಗಿಲ್ಲ. ಇಲ್ಲೂ ಕೂಡ ಆ ಮಾನಸಿಕ ಸುಖದ ಸಾಕ್ಷೀಂದ್ರಿಯದಿಂದ ಅನುಭವ ಅದೇ ಫಲ. ಸಂಸಾರಾವಸ್ಥೆಯಲ್ಲೂ ಕೂಡ ಸುಖ ವೈಷಯಿಕ ಸುಖ ಮನಃಪರಿಣಾಮಾತ್ಮಕವಾಗಿರ್ತಕ್ಕಂಥ ಸುಖ ಅದು ಸಾಕ್ಷಿ ಅನುಭವಿಸಬೇಕು. ಸಾಕ್ಷಿಗೆ ಅದರ ಜ್ಞಾನ ಬರುತ್ತೆ. ಆ ಸುಖದ ಜ್ಞಾನ ಮನಃಪರಿಣಾಮಾತ್ಮಕವಾದ ಸುಖ, ಆ ಸುಖ ಅನ್ನುವ ಸಾಕ್ಷಿ ಗ್ರಹಿಸುತ್ತೆ. ಅದನ್ನೇ ನಾವು ಪುರುಷಾರ್ಥ ಅಂತ ಕರೆಯೋದು. ಹಾಗೆ ಮೋಕ್ಷದಲ್ಲಿಯೂ ಕೂಡ ಜೀವನಿಗೆ ಸಾಕ್ಷಿಯಿಂದ ಸುಖಾನುಭವ ಬಂದರೆ ಅದನ್ನು ಫಲ ಅಂತ ಹೇಳ್ಬೋದು.
ಸುಖ ಸ್ವರೂಪ ಆಗಿಬಿಟ್ರೆ, ಸುಖಾನುಭವ ಇಲ್ಲ ಅಂತಾದರೆ ಅದು ಫಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಆವರಣ ಹೋದ ಮೇಲೆ ಸಾಕ್ಷಿಯೇ ತನ್ನ ಸ್ವರೂಪವನ್ನು, ಸುಖವನ್ನು ಅನುಭವಿಸುತ್ತೆ. ಹಾಂ, ಸಾಕ್ಷಿಯೇ ಕರ್ತೃ, ಸಾಕ್ಷಿ ಜ್ಞಾನ ಕ್ರಿಯಾ, ಆತ್ಮ ಅದು ಕರ್ಮ. ತರ್ಹಿ ಕಥಂ ಸುಖಸ್ಯ ಫಲತಾ ಇತ್ಯತಃ, ಸುಖವು ಫಲ ಆಗೋದು ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಸದೃಷ್ಟಾಂತಂ ಫಲತ್ವ ಪ್ರಕಾರಂ ದರ್ಶಯತಿ. ಉದಾಹರಣೆ ಸಹಿತವಾಗಿ ಸುಖ ಫಲ ಹೇಗೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸಂಸಾರೇ ಮಾನಸ ಸೌಖ್ಯಸ್ಯ ಸಾಕ್ಷಿಣಾನುಭವ ಅಂದರೆ ಏನರ್ಥ, ಮಾನಸ ಸುಖ ವಿಷಯಕ ಸಾಕ್ಷ್ಯನುಭವ ಇತಿ ಯಾವತ್ ಅಂತ. ಯಾವ ಮಾನಸ ಮನಃಪರಿಣಾಮಾತ್ಮಕವಾದ ಸುಖ ಇದೆಯಲ್ಲ ಅದು ಮಾನಸ ಸುಖ. ಆ ಮಾನಸ ಸುಖ ಅದು ಸಾಕ್ಷಿಯಿಂದ ಅನುಭವಕ್ಕೆ ಬರಬೇಕು. ಮನಃಪರಿಣಾಮಾತ್ಮಕವಾಗಿರ್ತಕ್ಕಂತಹ ಸುಖ ಸಾಕ್ಷೀಂದ್ರಿಯದಿಂದ ಅನುಭವಕ್ಕೆ ಬರ್ತಾ ಇದೆ ಅಂತಾದರೆ ಸಂಸಾರದಲ್ಲಿ ಇದನ್ನು ಸುಖ ಅಂತ ಕರೀತಾರೆ. ಸುಖ ಅನ್ನೋದು ಯಾವುದು? ಸಾಕ್ಷಿ ಅದು ಸುಖವನ್ನು ಗ್ರಹಿಸೋದು, ಇದನ್ನೇ ಸಂಸಾರದಲ್ಲಿ ಸುಖ ಅಂತ ಹೇಳ್ತಾರೆ. ಹಾಗೇ ಯಥಾ ಫಲಂ ಅದು ಫಲವೋ ತಥೈವ ಸ್ವರೂಪಭೂತ ಸುಖ ವಿಷಯಕ ಅನುಭವ ಏವ ಫಲಂ ವಾಚ್ಯಂ ಇತಿ ಭಾವ. ಮೋಕ್ಷದಲ್ಲಿಯೂ ಕೂಡ ಸ್ವರೂಪಭೂತವಾಗಿರ್ತಕ್ಕಂತಹ ಸುಖ ವಿಷಯಕವಾದಂತಹ ಸಾಕ್ಷ್ಯನುಭವ ಅದನ್ನೇ ಫಲ ಅಂತ ಹೇಳಬೇಕು. ಸ್ವರೂಪಭೂತವಾದಂಥದ್ದು ಅಂದರೆ ಆತ್ಮಸ್ವರೂಪ, ಆತ್ಮವಿಷಯಕವಾದ ಅಂತಲೇ ಹೇಳ್ತಾ ಇತ್ತು. ಆತ್ಮನ ವಿಶೇಷ ಸುಖ, ಆತ್ಮ ವಿಷಯ ಗ್ರಹಿಸಲಿಲ್ಲ ಅಂತಾದರೆ ಆತ್ಮನ ವಿಶೇಷ ಸುಖವನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ ಆತ್ಮ ಸ್ವರೂಪಭೂತವಾದಂಥ ಸುಖ ವಿಷಯಕವಾದ ಸಾಕ್ಷ್ಯನುಭವ ಅದನ್ನೇ ಫಲ ಎಂಬುದಾಗಿ ಹೇಳಬೇಕು. ನಚೇದ್ ಅಪುರುಷಾರ್ಥತ್ವಂ ಮುಕ್ತೇ ಸ್ಯಾದುಕ್ತವರ್ತ್ಮನ ತಸ್ಮಾತ್ ಸ್ವರೂಪಾನಂದಸ್ಯ ನಾನುಭೂತಿ ಕಥಂ ತದಾ. ಒಂದು ವೇಳೆ ನಚೇತ್ ಮೋಕ್ಷದಲ್ಲಿ ಸ್ವರೂಪಭೂತವಾಗಿರ್ತಕ್ಕಂಥ ಸುಖ ಅದರ ಅನುಭವ ಇಲ್ಲ ಅಂತಾದರೆ, ಆತ್ಮಸ್ವರೂಪಭೂತವಾದ ಸುಖದ ಆನಂದದ ಅನುಭವ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗ್ಬಿಟ್ರೆ ಆವಾಗ ಮುಕ್ತೇಹೇ ಮುಕ್ತಿ ಇದೆಯಲ್ಲ ಅದು ಹಿಂದೆ ಹೇಳಿದ ಹಾಗೆ ಅಪುರುಷಾರ್ಥತ್ವಂ ಸ್ಯಾತ್, ಅದು ಹಿಂದೆ ಹೇಳಿದಂತೆ ಪುರುಷಾರ್ಥ ಅಂತ ಆಗದೆ ಹೋಗಬೇಕಾದೀತು. ಪುರುಷಾರ್ಥ ಆಗೋದು ಯಾವಾಗ? ಆ ಮುಕ್ತಿಯು ಸ್ವರೂಪಭೂತವಾದ ಆನಂದದ ಅನುಭವಾತ್ಮಕವಾಗಿದೆ ಅಂತಾದರೆ ಆವಾಗ ಅದನ್ನು ಪುರುಷಾರ್ಥ ಅಂತ ಹೇಳಬಹುದು ಅಂತ. ಆದ್ದರಿಂದ ಮೋಕ್ಷದಲ್ಲಿ ಸುಖ ಸ್ವರೂಪವ ಅದರ ಅನುಭವ ಎಂಬತಕ್ಕಂಥದ್ದು ಆತ್ಮನಿಗೆ ಇದೆ ಅಂತ ಹೇಳಲೇಬೇಕು. ತಸ್ಮಾತ್ ಸ್ವರೂಪಾನಂದಸ್ಯ ಅನುಭೂತಿ ಕಥಂ ನ, ಸ್ವರೂಪಾನಂದದ ಅನುಭವ ಆತ್ಮನಿಗಿಲ್ಲ ಅಂತ ಹೆಂಗೆ ಹೇಳ್ತೀರಾ? ಸ್ವರೂಪಾನಂದದ ಅನುಭವ ಮೋಕ್ಷದಲ್ಲಿ ಆತ್ಮನಿಗೆ ಇದ್ದೇ ಇರುತ್ತೆ. ಆತ್ಮನ ಸ್ವರೂಪಾನಂದದ ಅನುಭವ, ಹಾಗಾದರೆ ಆ ಸ್ವರೂಪ ಜ್ಞಾನ ಎಂಬತಕ್ಕಂಥದ್ದಿದ್ರೇ ಸ್ವರೂಪ ಆನಂದದ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಆದ್ದರಿಂದ ಆತ್ಮ ಅವನು ಮೋಕ್ಷವನ್ನು ಬಯಸ್ತಾನೆ, ಮೋಕ್ಷ ಪುರುಷಾರ್ಥ ಆಗಬೇಕು ಅಂತಾದರೆ ಆತ್ಮಸ್ವರೂಪ ಸುಖದ ಅನುಭವ ಆತ್ಮನಿಗೆ ಬರುತ್ತೆ ಅಂತ ಹೇಳಲೇಬೇಕು. ಮನಸ್ಸು ಎಲ್ಲ ಇಂದ್ರಿಯಗಳು ಅತೀಂದ್ರಿಯವೇ. ಎಲ್ಲ ಇಂದ್ರಿಯಗಳು ಕೂಡ ಇಂದ್ರಿಯದಿಂದ ಇಂದ್ರಿಯವನ್ನು ತಿಳ್ಕೊಳ್ಳಿಕ್ಕಾಗಲ್ಲ, ಅದು ಅತೀಂದ್ರಿಯ. ನಂಗೆ ಕಣ್ಣಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ಕಣ್ಣು ಇದೆ ಅಂತಂದರೆ ಕಣ್ಣು ಕುರುಡಾದಾಗಲೂ ಇದ್ದೇ ಇರುತ್ತೆ. ಬಾಲ್ಯಾವಸ್ಥೆಯಲ್ಲಿದ್ದಂಥ ಕಣ್ಣು ವಯಸ್ಸಾದ ಮೇಲೆ ಕಣ್ಣು ಕಾಣಲ್ಲ, ಕಣ್ಣಿರುತ್ತೆ ಅಲ್ವಾ? ಹಾಗಾದ್ರೆ ಕಣ್ಣಿದೆಯಲ್ಲ. ಆದರೆ ಬಾಲ್ಯಾವಸ್ಥೆಯಲ್ಲೂ ಕಣ್ಣು ಕಾಣ್ತಾ ಇದೆಯಲ್ಲ, ಕಣ್ಣಿನಿಂದ ಕಾಣ್ತಾ ಇದ್ದದ್ದು. ವಾರ್ಧಕ್ಯಾವಸ್ಥೆಯಲ್ಲಿ ಕಣ್ಣಿನಿಂದ ಕಾಣಲಿಕ್ಕಾಗಲ್ಲ. ಹಾಗಾದರೆ ಕಣ್ಣಿನಿಂದ ರೂಪಜ್ಞಾನ ಬಂದಿದೆ ಅಂತಾದರೆ ಕಣ್ಣಿದೆ ಅಂತ ಹೇಳ್ಬೋದು. ರೂಪಜ್ಞಾನ ಬರಲಿಲ್ಲ ಅಂತಾದರೆ ಕಣ್ಣಿಲ್ಲ. ಹಾಗಾದರೆ ಕಣ್ಣಿದೆ ಅಂತ ಗೊತ್ತಾಗೋದು ಹೇಗೆ?
ರೂಪಜ್ಞಾನದಿಂದ. ಯುಕ್ತಿಯಿಂದ ನಾವು ಇಂದ್ರಿಯವನ್ನು ತಿಳ್ಕೊಳ್ತೇವೆ. ಅದನ್ನು ಇಂದ್ರಿಯದಿಂದ ಇಂದ್ರಿಯ ತಿಳ್ಕೊಳ್ಳಿಕ್ಕಾಗಲ್ಲ. ನಾಲಿಗೆ ಇದೆ ಅಲ್ವಾ? ನಾಲಿಗೆ ಇದೆ ಅಂತಂದರೆ ಹಸುವಿಗೂ ಇದೆ, ಮಾತಾಡಲಿಕ್ಕಾಗತ್ತಾ? ಇಲ್ಲ. ಹಾಗೆ ನಾಲಿಗೆಯಿಂದ ಮಾತಾಡ್ತೇವೆ. ನಾಲಿಗೆ ಅಂತಂದರೆ ಇದಲ್ಲ. ಈ ಏತಾದ್ರೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ನಾಲಿಗೆ ಪ್ರಾಣಿಗಳಿಗೂ ಇದೆ. ಹಾಗಾದ್ರೆ ನಾಲಿಗೆಯಿಂದ ಮಾತಾಡ್ತೇವೆ. ನಾಲಿಗೆ ಅನ್ನೋದು ಮಾತಾಡಲಿಕ್ಕೆ ಇಂದ್ರಿಯ, ಇದಲ್ಲ. ಹಾಗಾದರೆ ಆ ನಾಲಿಗೆ ಒಳಗಡೆ ಇರತಕ್ಕಂಥ ಇಂದ್ರಿಯ ಅತೀಂದ್ರಿಯ. ಅದು ಹೇಗೆ ಗೊತ್ತಾಗುತ್ತೆ? ನಾವು ಮಾತಾಡೋದ್ರಿಂದ ನಮಗೆ ವಾಗೀಂದ್ರಿಯ ಇದೆ ಅಂತ ಗೊತ್ತಾಗುತ್ತೆ. ಮಾತಾಡಲಿಲ್ಲ ಅಂತಂದರೆ ವಾಗೀಂದ್ರಿಯ ಇಲ್ಲ ಅಂತ ಅರ್ಥ. ವಯಸ್ಸಾದ ಮೇಲೆ ಮಾತು ಬಿದ್ದು ಹೋಗಿದೆ ಅಂತ ಹೇಳ್ತೇವೆ. ನಾಲಿಗೆ ಬಿದ್ದೋಗಿರುತ್ತಾ? ನಾಲಿಗೆ ಇದ್ದೇ ಇರುತ್ತೆ. ನಾಲಿಗೆನ ಆಪ್ರೇಷನ್ ಮಾಡಿ ತೆಗೆದಿರಲ್ಲ, ನಾಲಿಗೆ ಇದ್ದೇ ಇರುತ್ತೆ. ಆದರೆ ಮಾತು ಬರಲ್ಲ. ಆಗ ನಾಲಿಗೆಯೇ ಕಣ್ಣಿಗೆ ಕಾಣೋದೇನೆ ಇಂದ್ರಿಯವ? ಅಲ್ಲ. ಆ ಇಂದ್ರಿಯ ಅತೀಂದ್ರಿಯ. ಒಂದೊಂದು ಇಂದ್ರಿಯವೂ ಹಾಗೆ ಅಂಥದ್ದು. ರಸನೇಂದ್ರಿಯ. ರೋಗ ಬಂದಾಗ ನಾಲಿಗೆ ರುಚಿಯನ್ನೇ ಗ್ರಹಿಸಲ್ಲ ಅಂತೀರ. ನಾಲಿಗೆ ಇರುತ್ತಲ್ಲ, ನಾಲಿಗೆ ಕಣ್ಣಿಗೆ ಕಾಣಿಸುತ್ತೆ, ಆದರೆ ಅದರಲ್ಲಿ ರಸಗ್ರಾಹಕತ್ವ ಇಲ್ಲ. ಆ ರಸಗ್ರಾಹಕತ್ವ ಎಂಬತಕ್ಕಂಥದ್ದು ಅದು ಇಂದ್ರಿಯ, ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಹಾಂ, ಅತೀಂದ್ರಿಯ. ಹಾಂ ಹಾಂ, ಸಾಕ್ಷಿ ಅಂದರೆ ಆತ್ಮ. ಹೃದಿಶೇಷ ಆತ್ಮ. ಸಾಕ್ಷಿ ಅಂದರೆ ಆತ್ಮ. ಸಾಕ್ಷಿ ಅವನಿಗೆ ಇನ್ನೊಂದು ಹೆಸರು ಆತ್ಮ ಅಂತ ಅರ್ಥ. ಹಾಂ, ಆತ್ಮ ಅಂದರೂ ಸಾಕ್ಷಿ ಅಂದರೂ ಒಂದೇ. ಮನಸ್ಸು ಎಂಬತಕ್ಕಂಥದ್ದು ಕೂಡ ಹೃದಯದಲ್ಲಿ ಅಂತಾನೆ. ನಾವು ಇಲ್ಲಿ ಅಂತ ಹೇಳ್ತೇವೆ, ಮನಸ್ಸು ಕೂಡ ಇಲ್ಲೇನೆ. ಹಾಂ, ಅಲ್ಲಿ ಈಗಿದೆಯಲ್ಲ, ಪಶು ಪಕ್ಷಿಗಳಿಗೆಲ್ಲ ಪಶುಗಳಿಗೆಲ್ಲ ನಾಲಿಗೆಯಿಂದ ರಸಜ್ಞಾನ ಬರುತ್ತೆ ಅಲ್ವಾ? ಆ ರಸಜ್ಞಾನ ನಾಲಿಗೆಯಿಂದ ಬಂದದ್ದು. ರಸಜ್ಞಾನಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರಸನೇಂದ್ರಿಯಾಭಿಮಾನಿ ವರುಣ ಅಲ್ಲಿದ್ದಾನೆ. ಆದರೆ ಮಾತಾಡಲಿಕ್ಕೆ ಅಭಿಮಾನಿ ಆದ ಅಗ್ನಿ ಅಲ್ಲಿ ಕೆಲಸ ಮಾಡಲ್ಲ. ಅಲ್ಲಿ ಕೆಲಸ, ಅವನ ಕೆಲಸ ಇಲ್ಲ, ಇದ್ದಾನೆ ಅಂತ ಹೇಳಬೇಕಾಗಿಲ್ಲ. ಇಲ್ಲ ಅಂತಾನೆ. ಆ ಕೆಲಸ ಮಾಡಲಿಕ್ಕೆ ಅಲ್ಲಿ ಅವನಿಗೆ ಬೇಕಾಗಿಲ್ಲ, ಅದರಿಂದ ಇಲ್ಲ. ನಾವು ಹೇಳ್ತೇವಲ್ಲ, ನಿಂಗೆ ಕೆಲಸ ಇಲ್ಲ ಅಂದರೆ ಇಲ್ಲಿ ಯಾಕೆ ಇಲ್ಲಿದೆಯಾ ಅಂತ ಹೇಳ್ತೇವಲ್ಲ, ಹಾಗೆ ಅವರೇ ದೇವತೆಗಳು ಕೂಡ. ನಮಗೆ ಕೆಲಸ ಇದ್ದರೆ ಅಲ್ಲಿರಲ್ಲ ಅವರು. ಹಾಂ, ಹೌದು, ನೋಡ್ತೇವೆ. ಅಲ್ಲಿ ಸೂರ್ಯ ಇದ್ದಾನೆ. ಹೌದು ಹೌದು. ಯಾವ ಕೆಲಸ ನಡೆಯುತ್ತೋ ಆ ಇಂದ್ರಿಯಾಭಿಮಾನ ದೇವತೆಗಳು ಇರ್ತಾರೆ. ಯಾವ ಕೆಲಸ ನಡೆಯಲ್ವೋ ಅವರಿರಲ್ಲ. ಹೌದು. ಒಪ್ಪು ಏನಾಗಬೇಕಾಗಿದೆ? ಏನು? ಹೌದು ಹೌದು, ಅದೆಲ್ಲ ಗೋಲಕ, ಅದಿರಲೇಬೇಕು. ಬರೀ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ ಅಂತಂದರೆ ಗೋಲಕ ಇಲ್ಲ ಅಂದರೆ ಆಗಲ್ಲ. ಗೋಲಕ ಬೇಕು, ಗೋಲಕದಲ್ಲಿ ಇಂದ್ರಿಯ ಬೇಕು, ಇಂದ್ರಿಯದಲ್ಲಿ ಅಭಿಮಾನಿ ದೇವತೆಗಳೇ ಬೇಕು, ಅಭಿಮಾನಿ ದೇವತೆ ನಿಯಮನೆ ಮಾಡ್ತಕ್ಕಂಥ ವಾಯುದೇವರು ಬೇಕು, ವಾಯುದೇವರು ನಿಯಮನೆ ಮಾಡ್ತಕ್ಕಂಥ ಪರಮಾತ್ಮ ಬೇಕು. ಇಷ್ಟೆಲ್ಲ ಇದ್ದರೆ ಅವಾಗ ಮಾತಾಡಲಿಕ್ಕಾಗತ್ತೆ. ಇದೆ. ಹಾಂ, ಅದೇ ಅಲ್ಲಿ ಆ ಧ್ವನಿಗೆ ಆ ಮಾತು ಅಂತ ಹೇಳ್ತೇವಲ್ಲ, ಅದಲ್ಲ, ಮಾತಲ್ಲ. ಮಾತು ಬೇರೆ, ಧ್ವನಿ ಬೇರೆ. ಹಾಂ, ಧ್ವನಿ ಅಂಬ ಅಂತ ಕರೆಯುತ್ತೆ. ಎಲ್ಲ ಪಕ್ಷಿಗಳು ಇನ್ನೊಂದು ಶಬ್ದ ಮಾಡ್ತವೆ. ಅದೇ ಇದ್ದಾರೆ, ಅದಕ್ಕೆ ಹೇಳಲೇಬೇಕು. ಹಾಂ ಹಾಂ, ಅದೇ ಅಲ್ಲಿ ಅಭಿಮಾನಿ ದೇವತೆ ಇರಲೇಬೇಕು. ಅವುಗಳು ಸ್ವತಂತ್ರವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ವಲ್ಲ. ಎಲ್ಲಿ ಮಾತೆ ನಾಲಿಗೆಯಿಂದ ಶಬ್ದವೇ ಇಲ್ಲವೋ ಅಂಥ ಕಡೆಯಲ್ಲಿ ಇಲ್ಲ ಅಂತ. ಹೌದು, ಅಗ್ನಿ.
ಹೌದು, ಅಲ್ಲಿ ಈಗ ಅಂಬ ಅಂತ ಕರಿಬೇಕಾದ್ರೆ ಅಲ್ಲಿದೆ. ನಾನು ಹೇಳಿದ್ದು ಎಲ್ಲಿ ನಾಲಿಗೆ ಇದ್ದರೂ ಶಬ್ದವೇ ಬರಲಿಲ್ವೋ ಅಂಥ ಕಡೆಯಲ್ಲಿ ಆಗ ಆ ಮಾತಿಗೆ ಅಭಿಮಾನಿಯಾದ ದೇವತೆ ಬೇಕಾಗಿಲ್ಲ. ಹಾಂ ಹಾಂ, ಅಲ್ಲಿ ಅಗ್ನಿದೇವ ಆ ವಾಗೀಂದ್ರಿಯವನ್ನು ಸಂಪೂರ್ಣವಾಗಿ ಅಭಿವ್ಯಕ್ತ ಮಾಡಲಿಲ್ಲ. ನಮ್ಮಲ್ಲಿ ವಾಗೀಂದ್ರಿಯ ಸಂಪೂರ್ಣವಾಗಿ ಅಭಿವ್ಯಕ್ತವಾಗಿದೆ. ಹೌದು, ಹಾಂ, ಆ ಸಮಯದಲ್ಲಿ ಅಲ್ಲ, ಅದರಲ್ಲಿ ಯಾವಾಗಲೂ ಇರುತ್ತೆ. ಹೇಳ್ಕೊಟ್ಟಾಗ ಮಾತ್ರ ಅದು ಅಭಿವ್ಯಕ್ತವಾಗುತ್ತೆ, ಇಲ್ಲ ಅಂದರೆ ಇಲ್ಲ. ಅಂದರೆ ಅಲ್ಲಿ ಯಾವ ಪ್ರಾಣಿಗಳು ನಾಲಿಗೆಯಿಂದ ಧ್ವನಿ ಮಾಡ್ತಾವೋ ಅಲ್ಲಿ ಅಗ್ನಿದೇವನ ಸನ್ನಿಧಾನ ಇದ್ದೇ ಇದೆ. ಹಾಂ, ಅದೇ. ಹೌದು, ಹೌದೌದು. ಹಾಂ, ಇಂದ್ರಿಯ ಸಂಪೂರ್ಣವಾಗಿ ಅಭಿವ್ಯಕ್ತ ಆಗಿಲ್ಲ, ಅದರಿಂದಾಗಿ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರಲ್ಲ. ಈಗ ಬಾಲ್ಯಾವಸ್ಥೆಯಲ್ಲಿ ಇನ್ನೂ ಇಂದ್ರಿಯಗಳು ಸಂಪೂರ್ಣವಾಗಿ ಅಭಿವ್ಯಕ್ತ ಆಗಲ್ಲ, ತೊದಲು ಮಾತಾಡ್ತೇವೆ. ಮಗು ಕೂಡ ಮೊದಲು ಪ್ರಾರಂಭದಲ್ಲಿ ಮತ್ತು ತಪ್ಪಾಗಿ ಮಾತಾಡೋದು, ಅಸ್ಪಷ್ಟವಾಗಿ ಮಾತಾಡೋದು, ಒಂದೊಂದೇ ಮಾತಾಡೋದು, ಅಂದರೆ ಅಲ್ಲಿನೂ ಪೂರ್ಣ ಅಭಿವ್ಯಕ್ತ ಆಗಲಿಲ್ಲ. ಅಭಿವ್ಯಕ್ತ ಆದಮೇಲೆ ಮಾತಾಡುತ್ತೆ. ಪ್ರಾಣಿಗಳಲ್ಲೆಲ್ಲ ಅಷ್ಟೇ. ಏಡಮೂಕನಲ್ಲಿ ಅಭಿಮಾನಿಯಾದ ದೇವತೆ ಅಲ್ಲಿ ಕೆಲಸ ಮಾಡಲ್ಲ. ಇದ್ದಾನೆ ಅಂತ ಹೇಳ್ಬೋದು, ಯಾಕೆಂದರೆ ಅವನು ಆ ಅಂತ ಹೇಳ್ತಾನಲ್ಲ, ಶಬ್ದ ಬರಲ್ಲ ಅಷ್ಟೇ ಹೊರತು ಏನು ವರ್ಣಾತ್ಮಕ ಶಬ್ದ ಇಲ್ಲ, ಧ್ವನ್ಯಾತ್ಮಕ ಶಬ್ದ ಅವನು ಮಾಡ್ತಾನೆ. ಹಾಂ, ಹೌದು, ಹಾಂ, ಅದೇ ಹೇಳಿದ್ದು. ಧ್ವನ್ಯಾತ್ಮಕ ಶಬ್ದ ಬಂದಿದೆ ಅಂತಾದರೂ ಅಲ್ಲಿ ಆ ಶಬ್ದಕ್ಕೆ ಉಚ್ಚಾರಣೆ ಕಾರಣನಾಗಿರ್ತಕ್ಕಂಥ ವಾಗೀಂದ್ರಿಯ ಬೇಕು, ಅದಕ್ಕೆ ಅಭಿಮಾನಿ ದೇವತೆ ಇರಬೇಕು. ಹಾಂ ಹಾಂ, ಅದು ಅವರೆಲ್ಲ ಉತ್ತಮ ಜೀವಿ. ಕಿಂಪುರುಷರರು, ಕಿನ್ನರರು ಅಂತೆಲ್ಲ ಇದ್ದಾರಲ್ಲ, ಅವರೆಲ್ಲ ಉತ್ತಮ ಜೀವಿಗಳು, ಅವರು ಮಾತಾಡ್ತಾರೆ. ಅದೇ ಹಾಂ, ಅದೆಲ್ಲ ಉತ್ತಮ ಜೀವಿಗಳವರು, ಅದನ್ನು ಅವರು ಮಾತಾಡ್ತಾರೆ. ಹೌದು, ಸಂಪಾತಿ ಇವರೆಲ್ಲ ಮಾತಾಡಿದ್ರು ಅಂತ ಅದನ್ನು ಅಲ್ಲಿ ದೇವ ಅವನು ಸಾಕ್ಷಿ ಅಂತಂದರೆ ಅವನ ಸಾಕ್ಷಿ, ಅವನ ಆತ್ಮ, ದೇವರ ಆತ್ಮ ಇದೆಯಲ್ಲ ಅದೇ ದೇವರ ಸಾಕ್ಷಿ. ನಮ್ಮ ಆತ್ಮ ಆ ಸಾಕ್ಷಿ ಅಂತಂದರೆ ಅದಕ್ಕೆ ಅರ್ಥ ಬೇರೆ. ಎಲ್ಲವನ್ನು ಸಾಕ್ಷಾದೀಕ್ಷತೆ, ಎಲ್ಲವನ್ನು ನೇರವಾಗಿ ನೋಡ್ತಾನೆ ಅಂತ, ಅದನ್ನು ಸಾಕ್ಷಿ ಅಂತ ಕರೆಯೋದು. ಅದೇ ಭಗವಂತ ಎಲ್ಲವನ್ನು ನೋಡ್ತಾನೆ, ಸಾಕ್ಷಾದೀಕ್ಷತೆ, ನೇರವಾಗಿ ನೋಡ್ತಾನೆ, ಆದ್ದರಿಂದ ಸಾಕ್ಷಿ ಅಂತ. ಸಾಕ್ಷಿ ಅಂದ್ರೇನು? ಅನುಭವಿಸ್ತಾನೆ ಅಂತಲೇ ಅರ್ಥ. ನಮ್ಮ ಆತ್ಮ ಅದು ಸಾಕ್ಷಿ ಯಾಕೆ? ಸಾಕ್ಷಾದೀಕ್ಷತೆ. ಪರಮಾತ್ಮನೂ ಸಾಕ್ಷಿ ಯಾಕೆ? ಸಾಕ್ಷಾದೀಕ್ಷತೆ. ನಮಗೂ ಆಗುತ್ತೆ. ಆಗ ನಾವು ನಮ್ಮ ಸುಖವನ್ನು ಸಾಕ್ಷಾದೀಕ್ಷತೆ ನಾವು ನೋಡ್ತೇವೆ. ನಮ್ಮ ಸಾಕ್ಷಿ ನಮ್ಮ ಮಾನಸಿಕ ಸುಖವನ್ನು ಸಾಕ್ಷಾದೀಕ್ಷತೆ, ಇನ್ನೊಂದರ ಸಹಾಯ ಇಲ್ಲದೇನೆ ನಮ್ಮ ಮನಸ್ಸಿನ ಸುಖವನ್ನು ಸಾಕ್ಷಿ ನೋಡುತ್ತೆ. ಅಂದರೆ ಭಗವಂತನ ಅನುಗ್ರಹ ಇದೆ ಬಿಡಿ, ಅದು ಬಿಟ್ಟು ಬೇರೆ ಇದರ ಇಂದ್ರಿಯಗಳ ಸಹಾಯಕಾರ ಬೇಕಾಗಿಲ್ಲ. ಅದರಿಂದಾಗಿ ಅದು ಸಾಕ್ಷಿ, ಸಾಕ್ಷಾದೀಕ್ಷತೆ ಇದೆ ಸಾಕ್ಷಿ. ನಮ್ಮಲ್ಲೂ ಅನ್ವಯ ಆಗುತ್ತೆ. ಅಲ್ಲಿ ಪರಮ ಮುಖ್ಯ ವೃತ್ತಿಯಿಂದ, ಇಲ್ಲ ಮುಖ್ಯ ವೃತ್ತಿಯಿಂದ ಅಷ್ಟೇ. ಬ್ರಹ್ಮ ಸಾಕ್ಷಿ. ದೇವತೆಗಳು ನೋಡ್ತಾರೆ, ಪರಮಾತ್ಮನೂ ನೋಡ್ತಾನೆ. ಆದಿತ್ಯ ಚಂದ್ರ ವನಲೋ ನಿಲಶ್ಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ, ಇವರೆಲ್ಲ ನಾವು ಮಾಡ್ತಕ್ಕಂಥ ಪಾಪ ಯಾರ್ಯಾರು ನೋಡ್ತಾರೆ ಅಂತಂದರೆ ಇವರೆಲ್ಲ ನೋಡ್ತಾರೆ. ಅದರಿಂದ ಆದಿತ್ಯ ಚಂದ್ರವು
ಅನಲಃ ಅನಿಲಃ, ಅನಿಲ ವಾಯು, ಅನಲ ಬೆಂಕಿ, ಆದಿತ್ಯಚಂದ್ರ ವನಲೋ ನಿಲಶ್ಚ ದ್ಯೌರ್ಭೂಮಿರಾಪಃ, ದ್ಯುಲೋಕಾಭಿಮಾನಿ, ಭೂಮ್ಯಭಿಮಾನಿ ದೇವತೆ, ಅಪಭಿಮಾನಿ ದೇವತೆ, ಆಮೇಲೆ ತನ್ನ ಧರ್ಮಾಭಿಮಾನಿಯಾದ ದೇವತೆ, ಇವರೆಲ್ಲ ನೋಡ್ತಾರೆ. ಇದರಲ್ಲಿ ಗರುಡ ಪುರಾಣದಲ್ಲಿ ಬರುತ್ತೆ, ಭಾಗವತದಲ್ಲೂ ಬರುತ್ತೆ. ಅದು ಅಲ್ಲ, ಚಿತ್ರಗುಪ್ತರಿರ್ತಾರಲ್ಲ ಅವರೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಳ್ತಾರೆ. ಇವರೆಲ್ಲ ನೋಡ್ತಾರೆ, ಇಷ್ಟೆಲ್ಲ ಜನ ಸಾಕ್ಷಿ ಇದ್ದಾರೆ ಅಂತ ಅವ್ರು ರೆಕಾರ್ಡ್ ಮಾಡಿರ್ತಾರೆ. ಆದರೆ ಎಷ್ಟು ಜನ ಸಾಕ್ಷಿ ಇದ್ದಾರೆ ನಮಗೆ ಗೊತ್ತಿರಲ್ಲ. ಒಬ್ಬ ಸಾಕ್ಷಿ ಆದರೆ ಲಂಚ ಎಲ್ಲವನ್ನೂ ನೋಡ್ತಾರೆ. ಪುಣ್ಯ ಕೆಲಸ ಎಲ್ಲರೂ ನೋಡ್ಲಿಂದ ಮಾಡ್ತೇವೆ, ಕ್ಯಾಮ್ರಾ ಇಟ್ಕೊಂಡೇ ಪುಣ್ಯ ಕೆಲಸ ಮಾಡೋದು. ಪಾಪ ಕೆಲಸಕ್ಕೆ ಆಗಬೇಕಾದ್ರೆ ಲೈಟ್ ಆಫ್ ಮಾಡಿ ಕ್ಯಾಮ್ರಾ ಆಫ್ ಮಾಡೇನೆ ಮಾಡೋದು. ಆದರೆ ಅವಾಗೂ ಕೂಡ ಮಾಡ್ತಾರೆ. ಮುಕ್ತಿ ಅಂತಕ್ಕಂಥದ್ದು ಸುಖಾನುಭವ ಇಲ್ಲ ಅಂತ ಆಗಿಬಿಟ್ರೆ ಅದು ಹಿಂದೆ ಹೇಳಿದ ರೀತಿಯಲ್ಲಿ ಪುರುಷಾರ್ಥ ಅಂತ ಆಗದೆ ಹೋಗಬೇಕಾದೀತು ಅಂತ. ಆದ್ದರಿಂದ ಮುಕ್ತಿಯಲ್ಲೇನಿದೆ, ಸ್ವರೂಪಾನಂದದ ಅನುಭವ ಇದೆ ಅಂತ ಹೇಳಲೇಬೇಕು. ಇಲ್ಲ ಅಂದರೆ ಅದು ಪುರುಷಾರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಚೇತ್ ಸುಖಾನುಭವ ಇಲ್ಲ ಅಂತಾದರೆ ಉಕ್ತವರ್ತ್ಮನ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಮುಕ್ತೇಹೇ ಮುಕ್ತಿಗೆ ಅಪುರುಷಾರ್ಥತ್ವಂ ಪುರುಷಾರ್ಥ ಅಲ್ಲ ಎಂಬತಕ್ಕಂಥದ್ದು ಸ್ಯಾತ್ ಆಗಬೇಕಾದೀತು. ತಸ್ಮಾತ್ ಆದ್ದರಿಂದ ತದಾ ಮುಕ್ತಿಯಲ್ಲಿ ಸ್ವರೂಪಾನಂದಸ್ಯ ಸ್ವರೂಪಭೂತವಾದಂತಹ ಸುಖದ ಅನುಭೂತಿ ಅನುಭವವು ಕಥನ್ನ ಯಾಕಿಲ್ಲ ಇದ್ದೇ ಇರುತ್ತೆ. ನಚೇತ್ ಸುಖಾನುಭವ ಇಲ್ಲ ಅಂತಾದರೆ ಉಕ್ತವರ್ತ್ಮನ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಮುಕ್ತೇಹೇ ಮುಕ್ತಿಗೆ ಅಪುರುಷಾರ್ಥತ್ವಂ ಪುರುಷಾರ್ಥ ಅಲ್ಲ ಎಂಬತಕ್ಕಂಥದ್ದು ಸ್ಯಾತ್ ಆಗಬೇಕಾದೀತು. ತಸ್ಮಾತ್ ಆದ್ದರಿಂದ ತದಾ ಮುಕ್ತಿಯಲ್ಲಿ ಅಥವಾ ಮುಕ್ತಿಯಲ್ಲಿ ಸ್ವರೂಪಾನಂದಸ್ಯ ಸ್ವರೂಪಭೂತವಾದಂತಹ ಸುಖದ ಅನುಭೂತಿ ಅನುಭವವು ಕಥಂನ ಯಾಕಿಲ್ಲ ಇದ್ದೇ ಇರುತ್ತೆ. ಏತದನಂಗೀಕಾರೆ ಮುಕ್ತೇ ಅಪುರುಷಾರ್ಥತ್ವ ಸ್ಯಾದಿತ್ಯಾಹ ನಚೇದಿತಿ ಅಂತ. ಮುಕ್ತಿಯಲ್ಲಿ ಸ್ವರೂಪಭೂತ ಆನಂದ ಒಪ್ಪಲಿಲ್ಲ, ಆನಂದದ ಅನುಭವ ಒಪ್ಪಲಿಲ್ಲ ಅಂತಾದರೆ ಪುರುಷಾರ್ಥ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತದಾ ಅಂತಿದೆ, ನಾನುಭೂತಿ ಕಥಂ ತದಾ, ಅದಕ್ಕೆ ಮುಕ್ತೌ ಅಂತ ಅರ್ಥ. ಮುಕ್ತಿಯಲ್ಲಿ ಅಂತ ವಿಷಯ ಅಂತ ಹೇಳಿದಂತೆ ಆಯಿತು. ಅದನ್ನು ಹೇಳ್ತಾರೆ, ಸ್ವಗೋಚರತ್ವಮೇವಾತಃ ಸ್ವಪ್ರಕಾಶತಾ ವಕ್ತವ್ಯ. ಹಾಗೆ ಸ್ವಪ್ರಕಾಶತ್ವ ಅಂದ್ರೇನು ಹೇಳಬೇಕು? ಸವಿಷೇಕ ಪ್ರಕಾಶ, ತಾನೇ ವಿಷಯವಾಗಿರ್ತಕ್ಕಂತಹ ಜ್ಞಾನ, ಇದೇನೇ ಸ್ವಪ್ರಕಾಶತ್ವ ಎಂಬುದಾಗಿ ಹೇಳಬೇಕು ಅಂತ. ಒಂದು ವೇಳೆ ಈ ರೀತಿ ಹೇಳಿಲ್ಲ ಅಂತಾದರೆ ಆವಾಗ ಅನರ್ಥಕ್ಯಂ ಮುಕ್ತೇಹೇ ಅಂತ. ಮುಕ್ತಿ ಎಂಬತಕ್ಕಂಥದ್ದು ಪುರುಷಾರ್ಥ ಅಂತ ಆಗದೆ ಹೋಗಬೇಕಾಗುತ್ತೆ ಅಂತ. ಅಷ್ಟೇ ಅಲ್ಲ, ಸ್ವಪ್ರಕಾಶ ಅಂತ ಶಬ್ದಕ್ಕೆ ಯೋಗ್ಯವಾದಂಥ ಅರ್ಥ ಇಲ್ಲ ಅಂತಲೂ ಆಯಿತು. ಸ್ವಪ್ರಕಾಶ ಅಂತ ಶಬ್ದ, ಈ ಶಬ್ದಕ್ಕೆ ಯೋಗ್ಯವಾದ ಅರ್ಥ ಏನು? ತನ್ನ ಜ್ಞಾನ ಅಂತ. ಮೋಕ್ಷದಲ್ಲಿ ತನ್ನ ಜ್ಞಾನ ಇಲ್ಲ ಅಂತಾದರೆ ಸ್ವಪ್ರಕಾಶ ಎಂಬತಕ್ಕಂತಹ ಪದಕ್ಕೆ ಯೋಗ್ಯವಾದ ಅರ್ಥ ಇಲ್ಲ, ಅನರ್ಥಕ್ಯಂ, ಅರ್ಥ ಇಲ್ಲ ಅಂತ ಆಗ್ತಾಯಿತ್ತು. ಒಂದು ಅರ್ಥ ಅನ್ನೋದಕ್ಕೆ ಪುರುಷಾರ್ಥ ಅಂತ ಅರ್ಥ, ಇನ್ನೊಂದು ಅರ್ಥ ಶಬ್ದಕ್ಕೆ ಮೀನಿಂಗ್ ಅಂತ ಅರ್ಥ. ಇಲ್ಲಿಗ ಎರಡೂ ಹೇಳ್ತಾ ಇದ್ದೇವೆ. ಒಂದು ವೇಳೆ ನೀವು ಆತ್ಮದಲ್ಲಿ ಮೋಕ್ಷದಲ್ಲಿ ಈ ಆತ್ಮನಿಗೆ ಸವಿಷೇಕವಾದಂತಹ ಜ್ಞಾನ ಇದೆ ಅಂತ ಒಪ್ಪಿದ್ರೆ ಆವಾಗ ಅದು ಪುರುಷಾರ್ಥ ಅಂತ ಆಗುತ್ತೆ. ಆದ್ದರಿಂದ ಅರ್ಥ ಶಬ್ದಕ್ಕೆ ಪುರುಷಾರ್ಥತ್ವ ಬಂತು. ಒಂದು ವೇಳೆ ಮೋಕ್ಷದಲ್ಲಿ ಜೀವನಿಗೆ ಸ್ವರೂಪಜ್ಞಾನ ಇಲ್ಲ ಅಂತಾಗ್ಬಿಟ್ರೆ ಆವಾಗ ಸ್ವಪ್ರಕಾಶ ಶಬ್ದಕ್ಕೆ ಅರ್ಥ ಇಲ್ಲ ಅಂತಾಗುತ್ತೆ. ಅರ್ಥ ಸ್ವಪ್ರಕಾಶ ಶಬ್ದದಿಂದ ತನ್ನ ಜ್ಞಾನ ಅಂತ, ಆ ಅರ್ಥವನ್ನು ಒಪ್ಪಲಿಲ್ಲ ಅಂತ
ಹೀಗೆ ಆ ಪದಕ್ಕೆ ಯೋಗ್ಯವಾದ ಅರ್ಥ ಇಲ್ಲ ಅಂತ ಆಗುತ್ತೆ. ಅತಃ ಮುಕ್ತಿಯು ಪುರುಷಾರ್ಥವಾಗಿರುವುದರಿಂದ ಸ್ವಪ್ರಕಾಶತ್ವ ಎಂದರೆ ಸ್ವಗೋಚರತ್ವಮೇವ, ತನ್ನ ಜ್ಞಾನಕ್ಕೆ ತಾನು ವಿಷಯ ಎಂಬತಕ್ಕಂಥದ್ದೇ ಎಂಬುದಾಗಿ ವಕ್ತವ್ಯ ಹೇಳಬೇಕು. ನಚೇತ್ ಸುಖ ಮತ್ತು ಜ್ಞಾನ ಇದು ಸ್ವರೂಪ ಜ್ಞಾನಕ್ಕೆ ವಿಷಯವಾಗಲಿಲ್ಲ ಅಂತಾದರೆ ಮುಕ್ತೇ ಮೋಕ್ಷಕ್ಕೆ ಮತ್ತು ಸ್ವಪ್ರಕಾಶ ಪದಸ್ಯ ಚ, ಸ್ವಪ್ರಕಾಶ ಎಂಬತಕ್ಕಂಥ ಪದಕ್ಕೆ ಅನರ್ಥಕ್ಯಂ, ಮೊದಲನೇದಕ್ಕೆ ಅಪುರುಷಾರ್ಥತ್ವ ಎಂಬತಕ್ಕಂಥದ್ದು, ಎರಡನೇದಕ್ಕೆ ಅರ್ಥಶೂನ್ಯತ್ವ ಎಂಬತಕ್ಕಂಥದ್ದು ಭವೇತ್, ಬರಬೇಕಾದೀತು. ಅತಃ ಮುಕ್ತಿಯು ಪುರುಷಾರ್ಥ ರೂಪವಾದ್ದರಿಂದ ಸ್ವಪ್ರಕಾಶತ್ವ ಎಂದರೆ ಸ್ವಗೋಚರತ್ವಮೇವ, ತನ್ನ ಜ್ಞಾನಕ್ಕೆ ತಾನೇ ವಿಷಯ ಎಂಬುದಾಗಿಯೇ ವಕ್ತವ್ಯ ಹೇಳಬೇಕು. ನಚೇತ್ ಸುಖ ಮತ್ತು ಜ್ಞಾನ ಭವೇತ್, ಆಗಬೇಕಾದಿ. ಅತಃ ಅದಕ್ಕರ್ಥ ಮುಕ್ತೇ ಪುರುಷಾರ್ಥತಾಯಾಃ ಅಂತ. ಅಂತ ಶಬ್ದದಿಂದ ತಿಳಿಯೋದು ಬರೋದು. ನೀವೇನು ಮಾಡ್ತೀರಾ? ಅವೇದ್ಯ ಅಂತ ಮಾಡ್ತೀರಾ. ಹಾಗೆ ವ್ಯಕ್ತಿಶ್ಚ ವಿರುಧ್ಯತೆ ಹಾರ್ದಂ ಹಾಲಾಹಲಂ ತಸ್ಮಾತ್ ಸ್ವಸ್ಯೈವ ಕ್ಲೇಶ ಕಾರಣಂ. ಅದರಿಂದ ಸ್ವಪ್ರಕಾಶ ಅಂದ್ರೇನು? ಯಾರಿಗೆ ತನ್ನ ಜ್ಞಾನ ಇದೆಯೋ ಅವನನ್ನೇ ಸ್ವಪ್ರಕಾಶ ಅಂತ ಕರೀತಾರೆ. ಅಂದರೆ ಸ್ವಸ್ಯ ಪ್ರಕಾಶ ತನ್ನ ಇದೆಯೋ ಅವನು ಅಂತ. ನಮಗೆ ನಮ್ಮ ಜ್ಞಾನ ಇದೆಯಾ? ನಾನು ಜ್ಞಾನ ಇದೆ, ಅದನ್ನು ನಾನೇನು ಜ್ಞಾನ ಇಲ್ಲ. ನಮಗೆ ನಾನು ಜ್ಞಾನ ಇದೆ ಅಷ್ಟೇ ಹೊರತು ನಾನೇನು ಅಂತ ಜ್ಞಾನ ಇಲ್ಲ. ಅದರಿಂದ ಪರಮಾತ್ಮನಿಗಾಗಬೇಕಾದ್ರೆ ತಾನೇನು ಅಂತ ಗೊತ್ತು, ಉಳಿದವರೇನು ಅಂತಲೂ ಪರಮಾತ್ಮನಿಗೆ ಗೊತ್ತು. ಅಂದರೆ ಪರಮಾತ್ಮನಿಗೆ ತಾನೇನು ಅಂತ ಗೊತ್ತಿರೋದ್ರಿಂದ ಅವನು ಸ್ವಪ್ರಕಾಶನಾಗಿದ್ದಾನೆ ಅಂತ. ಹಾಗೆಯೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಗೀತಾವಾಕ್ಯೆ ಕರ್ಮತಾಯಾಃ ವ್ಯಕ್ತೋಕ್ತಿಶ್ಚ ಸ್ವಯಮೇವಾತ್ಮನಾತ್ಮಾನಂ ವೇತ್ಥ ಎಂಬುದಾಗಿ ಗೀತೆಯಲ್ಲಿ ಏನು ಹೇಳಿದ್ದಾರೆ? ಆತ್ಮನಿಗೆ ಕರ್ಮತ್ವವನ್ನು ಹೇಳಿದ್ದಾರೆ. ಸ್ಪಷ್ಟವಾಗಿ ವ್ಯಕ್ತ ಉಕ್ತಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಒಂದು ವೇಳೆ ಆತ್ಮನಿಗೆ ಸ್ವಪ್ರಕಾಶತ್ವ ಸ್ವವಿಷಯ ಜ್ಞಾನವತ್ವ ಒಪ್ಪಲಿಲ್ಲ ಅಂತಾದರೆ ವಿರುದ್ಧತೆ, ಗೀತಾ ವಿರೋಧ ಎಂಬತಕ್ಕಂಥದ್ದು ಬರುತ್ತದೆ. ತಸ್ಮಾತ್ ಆದ್ದರಿಂದ ಏನು? ಭಗವಂತನಿಗೆ ಸ್ವವಿಷಯಕ ಜ್ಞಾನ ಇಲ್ಲ ಅಂತ ನಿಮ್ಮ ಹೃದಯದಲ್ಲಿ ಹಾಲ ಇದೆಯಲ್ಲ, ವಿಷ ಇದೆಯಲ್ಲ, ಅದು ನಿನಗೇನೆ ದುಃಖವನ್ನುಂಟು ಮಾಡುತ್ತೆ ಅಂತ. ಹಾರ್ದಂ ಹಾಲಾಹಲಂ, ನಿನ್ನ ಹೃದಯದಲ್ಲಿರ್ತಕ್ಕಂತಹ ಈ ವಿಷ ಎಂಬತಕ್ಕಂಥದ್ದು ಏನು ಮಾಡುತ್ತೆ? ಸ್ವಸ್ಯೈವ ಕ್ಲೇಶಕಾರಕಂ, ನಿನಗೇನೆ ದುಃಖವನ್ನು ಉಂಟು ಮಾಡುತ್ತೆ. ಅದನ್ನ ನೀನು ಇಲ್ಲ ಅಂತ ಹೇಳಿಬಿಟ್ರೆ ಮೋಕ್ಷ ಪುರುಷಾರ್ಥ ಅಲ್ಲ ಅಂತಾಗುತ್ತೆ. ಸ್ವಪ್ರಕಾಶ ಶಬ್ದಕ್ಕೆ ಸರಿಯಾದ ಅರ್ಥ ಹೇಳಲಿಲ್ಲ ಅಂತಾಗುತ್ತೆ. ಆದ್ದರಿಂದಾಗಿ ಇದೆಲ್ಲ ದುಃಖ ನಿನಗೆ ಇದೆ. ಅಂದರೆ ಪರಮಾತ್ಮ ಸ್ವವಿಷಯಕ ಜ್ಞಾನ ಉಳ್ಳವನು ಅಂತ ಹೇಳಲೇಬೇಕು. ಯಸ್ಯ ಯಾರಿಗೆ ಸ್ವಸ್ಯ ತನ್ನ ಪ್ರಕಾಶ ಜ್ಞಾನವು ಸ್ಯಾತ್ ಇದೆಯೋ ತದೇವ ಅವನೇ ಸ್ವಪ್ರಕಾಶಂ, ಸ್ವಪ್ರಕಾಶ ಶಬ್ದದಿಂದ ವಾಚ್ಯನಾದವನು ಎಂಬುದಾಗಿ ಹಿ ಪ್ರಸಿದ್ಧವಾಗಿದೆ. ಗೀತಾವಾಕ್ಯೆ ಭಗವದ್ಗೀತೆಯ ವಾಕ್ಯದಲ್ಲಿ ಸ್ವಯಮೇವಾತ್ಮನಾತ್ಮಾನಂ ವೇತ್ಥ ಎಂಬತಕ್ಕಂಥ ವಾಕ್ಯದಲ್ಲಿ ಕರ್ಮತಾಯಾಃ ಆತ್ಮನಿಗೆ ಕರ್ಮತ್ವವು ಕರ್ಮತ್ವದ ವ್ಯಕ್ತೋಕ್ತಿಶ್ಚ ಸ್ಪಷ್ಟವಾದ ಉಕ್ತಿಯು ವಿರುದ್ಧತೆ, ಆತ್ಮನಿಗೆ ಕರ್ಮತ್ವವನ್ನು ಒಪ್ಪಲಿಲ್ಲ ಅಂತಾದರೆ ಆ ವಿರೋಧ ಎಂಬತಕ್ಕಂಥದ್ದು ಬರ್ತಾ ಇದೆ.
ತಸ್ಮಾತ್ ಆದ್ದರಿಂದ ತನ್ನ ಸುಖ ಮತ್ತು ಜ್ಞಾನಗಳನ್ನು ವಿಷೀಕರಿಸಬೇಕಾದದ್ದು ಅವಶ್ಯಕವಾಗಿರುವುದರಿಂದ ಹಾರ್ದಂ ಹೃದಯದಲ್ಲಿರುವಂತಹ ಹಾಲಾಹಲಂ ಆತ್ಮ ತನ್ನ ಜ್ಞಾನಕ್ಕೆ ವಿಷಯನಲ್ಲ ಎಂಬತಕ್ಕಂತಹ ಈ ಭಾವನೆಯು ಸ್ವಸ್ಯೈವ ತನಗೇನೆ ಕ್ಲೇಶಕಾರಕಂ ದುಃಖಕ್ಕೆ ಕಾರಣವಾಗುತ್ತದೆ. ಯಸ್ಯ ಯಾರಿಗೆ ಸ್ವಸ್ಯ ತನ್ನ ಪ್ರಕಾಶ ಜ್ಞಾನವು ಸ್ಯಾತ್ ಆಗ್ತಾ ಇದೆಯೋ ತತ್ ಅವನೇ ತದೇವ ಅವನೇ ಸ್ವಪ್ರಕಾಶಂ ಸ್ವಪ್ರಕಾಶ ಶಬ್ದವಾಚ್ಯನಾಗಿದ್ದಾನೆ. ಇದು ಹಿ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ. ಗೀತಾವಾಕ್ಯೆ ಭಗವದ್ಗೀತೆಯ ವಾಕ್ಯದಲ್ಲಿ ಕರ್ಮತಾಯ ಆತ್ಮನಿಗೆ ಕರ್ಮತ್ವದ ಸ್ವಯಮೇವಾತ್ಮನಾತ್ಮಾನಂ ವೇತ್ಥ ಎಂಬತಕ್ಕಂಥ ವಾಕ್ಯದಿಂದ ಹೇಳಿರ್ತಕ್ಕಂಥ ಕರ್ಮತ್ವದ ವ್ಯಕ್ತ್ಯೋಕ್ತಿ ಸ್ಪಷ್ಟವಾದ ಉಕ್ತಿಯು ವಿರುದ್ಧತೆ ವಿರುದ್ಧವಾಗುತ್ತದೆ. ಆತ್ಮನಿಗೆ ಕರ್ಮತ್ವ ಒಪ್ಪಲಿಲ್ಲ ಅಂತಾದರೆ ವಿರೋಧ ಬರುತ್ತದೆ. ತಸ್ಮಾತ್ ಆದ್ದರಿಂದ ತನ್ನ ಸುಖ ಮತ್ತು ಜ್ಞಾನಗಳನ್ನು ವಿಷೀಕರಿಸ್ತಾ ಇದೆ ಎಂಬುದಾಗಿ ಹೇಳಬೇಕು. ಆದ್ದರಿಂದ ಹಾರ್ದಂ ಹೃದಯದಲ್ಲಿರುವಂತಹ ಹಾಲಾಹಲಂ ಆತ್ಮಜ್ಞಾನಕ್ಕೆ ಆತ್ಮವಿಷಯ ಅಲ್ಲ ಎಂಬತಕ್ಕಂತಹ ಈ ವಿಷಯವು ಸ್ವಸ್ಯೈವ ತನಗೇನೆ ಕ್ಲೇಶಕಾರಕಂ ದುಃಖಕಾರಕವಾಗುತ್ತದೆ. ಕರ್ಮತ್ವದ ಕರ್ಮತ್ವವನ್ನು ಆತ್ಮನಿಗೆ ಹೇಳಿದ್ದಾರೆ. ಕರ್ಮತ್ವ ಅಂದರು ಕರ್ಮತ ಅಂದರು ಒಂದೇ. ಕರ್ಮತ್ವಸ್ಯ ಕರ್ಮತಾಯಾಹ ಎರಡು ಏನು, ಒಂದು ತ ಎಂಬತಕ್ಕಂಥದ್ದು, ಇನ್ನೊಂದು ತ್ವ. ಈಗ ಜನಸ್ಯ ಭಾವ ಜನತ್ವಂ, ಜನಸ್ಯ ಭಾವ ಜನತ, ಜನಸ್ಯ ಭಾವ ಜನತ, ಜನಸ್ಯ ಭಾವ ಜನತ್ವಂ, ದೇವಸ್ಯ ಭಾವ ದೇವತ್ವಂ, ದೇವಸ್ಯ ಭಾವ ದೇವತಾ. ಅಂದ ಒಂದು ತ ಇನ್ನೊಂದು ತ್ವ ಪ್ರತ್ಯಯಗಳು ಬೇರೆಷ್ಟು, ಅರ್ಥ ಒಂದೇ. ಮನುಷ್ಯತಾ ಮನುಷ್ಯತ್ವ, ಪಶುತಾ ಪಶುತ್ವ, ಕಾರ್ಯತಾ ಕಾರ್ಯತ್ವ, ಅದು ಷಷ್ಠಿ ವಿಭಕ್ತಿ. ಕರ್ಮತ್ವಸ್ಯ ಕರ್ಮತಾಯ, ಒಂದು ಸ್ತ್ರೀಲಿಂಗ ಇನ್ನೊಂದು ನಪುಂಸಕಲಿಂಗ. ಆಕಾರ ಅಂತ ಸ್ತ್ರೀಲಿಂಗ, ಕರ್ಮತಾ ಶಬ್ದ. ಕರ್ಮತ್ವ ನಪುಂಸಕಲಿಂಗ ಶಬ್ದ, ಸ್ತ್ರೀಲಿಂಗ. ತಾಯಿ, ಕನ್ನಡ ತಾಯಿ. ಯಾವುದು? ಕರ್ಮತ್ವ, ಅದು ನಪುಂಸಕಲಿಂಗ. ಕಾರ್ಯತ್ವಂ ಕಾರ್ಯತ ಎರಡೂ ಇದೆ. ಕಾರ್ಯತ್ವ ಅಂದರು ಕಾರ್ಯತ ಅಂದರು ಒಂದೇನೆ. ಕರ್ಮತ್ವ ಕರ್ಮತ ಅಂದರು ಒಂದೇ. ಕೋಸೌ ಪದಲಭ್ಯಾರ್ಥ ಇತ್ಯತಃ ತಂ ಸ್ಮಾರಯನ್. ಹಾಗಾದರೆ ಸ್ವಪ್ರಕಾಶ ಶಬ್ದದಿಂದ ತಿಳಿದು ಬರೆದವ ಅರ್ಥ ಏನು ಹಿಂದೆ ಹೇಳಿದ್ರು. ಸ್ವಪ್ರಕಾಶ ಎಂಬತಕ್ಕಂಥ ಶಬ್ದಕ್ಕೆ ಶಬ್ದದಿಂದ ತಿಳಿದು ಬರುವಂತಹ ಅರ್ಥ ಅದು ಸರಿ ಹೊಂದೋದಿಲ್ಲ ಅಂತ ನೀವು ಹೇಳುವ ರೀತಿಯಲ್ಲಿ. ಹಾಗಾದರೆ ಶಬ್ದದಿಂದ ತಿಳಿದು ಬರುವಂಥ ಅರ್ಥ ಯಾವುದು? ಅದಕ್ಕೆ ಪದಲಭ್ಯಾರ್ಥ ಕಹ, ಶಬ್ದದಿಂದ ತಿಳಿದು ಬರುವಂಥ ಅರ್ಥ ಯಾವುದು ಅಂತ ತಂ ಸ್ಮಾರಯನ್, ಅದನ್ನು ನೆನಪು ಮಾಡಿಸ್ತಾ, ತದನಂಗೀಕಾರೆ ಅದನ್ನು ಒಪ್ಪಲಿಲ್ಲ ಅಂತಾದರೆ ಪ್ರಾಗುಕ್ತ ಗೀತಾ ವಿರೋಧಂಚ, ಹಿಂದೆ ಹೇಳಿರುವಂತಹ ಗೀತಾವಾಕ್ಯದ ವಿರೋಧ, ಅದನ್ನು ಕೂಡ ಸ್ಮಾರಯತಿ, ಮರ್ತೋಗಿರುತ್ತೆ, ನೆನಪು ಮಾಡಿಕೊಡ್ತಾ ಇದ್ದಾರೆ ಅಂತ ಅರ್ಥ. ಸ್ವಸ್ಯ ಇತಿ ತಸ್ಮಾತ್ ಮುಕ್ತೌ ಮುಕ್ತಾನಂದಸ್ಯ ಸ್ವಸಾಕ್ಷಿಣ ವಿಷೀಕರಣ ಅವಶ್ಯಂ ಭಾವಾತ್ ಅಂತ ಅರ್ಥ. ಮುಕ್ತಿಯಲ್ಲಿರ್ತಕ್ಕಂತಹ ಸ್ವರೂಪಭೂತವಾದ ಆನಂದ, ಅದನ್ನು ಸಾಕ್ಷಿ ಎಂಬತಕ್ಕಂಥದ್ದು ವಿಷೀಕರಿಸಲೇಬೇಕು. ಸ್ವರೂಪಭೂತವಾದ ಆನಂದವನ್ನು ಸಾಕ್ಷಿ ಎಂಬತಕ್ಕಂಥದ್ದು ವಿಷೀಕರಿಸಬೇಕಾದದ್ದು ಅವಶ್ಯಕವಾಗಿ ಬೇಕೇ ಆಗಿರುವುದರಿಂದ ಏನಾಗುತ್ತೆ? ವಿರುದ್ಧತಾ ಅಂತ. ಒಪ್ಪಲಿಲ್ಲ ಅಂತಂದರೆ ವಿರೋಧ ಬರುತ್ತೆ. ಹಾರ್ದಂ ಅಂತ ಹಾಲಾಹಲಂ ಅಂತಿದೆ. ಹಾರ್ದಂ ಹೃದಯಸ್ಥಂ, ಹೃದಯದಲ್ಲಿರ್ತಕ್ಕಂತಹ ಹಾಲಾಹಲಂ ಅಂತಂದರೆ ಹಾಲಾಹಲ ಪ್ರಾಯಂ, ವಿಷಕ್ಕೆ ಸಮಾನವಾದದ್ದು, ವಿಷವೇ ಅಲ್ಲ, ವಿಷದಂತೆ ಇರತಕ್ಕಂಥದ್ದು. ಸ್ವ ಅವಿಷಯತ್ವಂ ಸ್ವಸ್ಯೈವ ಕ್ಲೇಶಸ್ಯ ಮುಕ್ತೇ ಅಮುಕ್ತಿತ್ವ ಸಂಪಾದನ ಕ್ಲೇಶಸ್ಯ ಕಾರಕಂ ಅಭೂತ್ ಇತ್ಯರ್ಥ ಅಂತ. ಅದರಿಂದ
ಸ್ವ ಅವಿಷಯತ್ವ, ಇದನ್ನು ನೀವು ಸ್ವಪ್ರಕಾಶತ್ವ ಅಂತ ಹೇಳ್ತೀರ. ಸ್ವ ಅವಿಷಯತ್ವಂ ಸ್ವಪ್ರಕಾಶತ್ವಂ ಅಂತ ಹೇಳ್ತೀರಾ ಅಂತಾದರೆ ಇದು ತನಗೇನೆ ಇದು ಕ್ಲೇಶಕಾರಕ ಅಂತ. ಏನರ್ಥ? ತನಗೆ ಕ್ಲೇಶಕಾರಕ ಅಂತಂದರೆ ಕ್ಲೇಶ ಅಂದರೆ ಮುಕ್ತಿ ಎಂಬತಕ್ಕಂಥದ್ದು ಮುಕ್ತಿ ಅಂತ ಆಗದೆ ಹೋಗಬೇಕಾದೀತು, ಇದೇ ಕ್ಲೇಶ. ಮುಕ್ತಿಯು ಮುಕ್ತಿ ಅಂತ ಆಗದೆ ಹೋಗಬೇಕಾದೀತು ಎಂಬತಕ್ಕಂತಹ ಕ್ಲೇಶಕ್ಕೆ ಇದು ಕಾರಣ ಆಗ್ತಾ ಇದೆ. ಯಾವುದು? ಸ್ವ ಅವೇದ್ಯತ್ವ ಎಂಬತಕ್ಕಂಥದ್ದು ಅಂತ. ಯಥಾ ಸೋದರಸ್ಥ ವಿಷೇಣ ಸ್ವಸ್ಯೈವ ಹಾನಿ ಭವತಿ ತಥಾ ಇತಿ ಭಾವ. ತನ್ನ ಉದರದಲ್ಲಿರ್ತಕ್ಕಂತಹ ಫುಡ್ ಪಾಯ್ಸನ್ನೇ ಆಗ್ಬೋದು, ತನಗೇನೆ ಅದೇನಾಗ್ಬೋದು? ದುಃಖಕಾರಕವಾಗುತ್ತೆ, ಕ್ಲೇಶಕಾರಕವಾಗುತ್ತೆ. ವಿಷವೇ ಆಗಬೇಕು ಅಂತಿಲ್ಲ. ಕೆಲವೊಂದು ಬಾರಿ ಫುಡ್ಡೇ ವಿಷ ಆಗಿಬಿಡುತ್ತೆ. ಜಾಸ್ತಿ ತಿಂದರೆ ಅಜೀರ್ಣ ಆದರೆ ಅದೆಲ್ಲ, ಅಥವಾ ಒಗ್ಗಲಿಲ್ಲ ದೇಹಕ್ಕೆ ಅಂತಾದರೆ ಅವಾಗ ಅದು ವಿಷ ಆಗುತ್ತೆ. ವಿಷವೇ ಆಗಬೇಕು ಅಂತಿಲ್ಲ. ವಿಷವೂ ಹಾನಿಕಾರಕ. ತನ್ನ ಉದರದಲ್ಲಿರ್ತಕ್ಕಂತಹ ವಿಷ ಸಮಾನವಾದಂಥ ಪದಾರ್ಥ ಅದು ವಿಷವೇ ಅಲ್ಲ, ಅದು ಆದರೆ ದುಃಖಕಾರಕವಾದ್ದರಿಂದ ವಿಷದಂತೆ ಇರತಕ್ಕಂಥದ್ದು. ತಿಂದಿದ್ದು ಬಾದಾಮಿ ಹಲ್ವನೆ ಆದರೆ ಅಜೀರ್ಣ ಆಯಿತು. ಹಾಗಾದರೆ ಅದು ವಿಷ ಅಂತ ಹೇಳುತ್ತಾ? ವಿಷಕ್ಕೆ ಸಮಾನವಾದದ್ದು ಅಂತ ಹೇಳೋದು. ತನ್ನ ಉದರದಲ್ಲಿರುವಂತಹ ವಿಷ ತನಗೆ ಹೇಗೆ ದುಃಖಕಾರಕವೋ ಹಾಗೆ ನಿನ್ನ ಹೃದಯದಲ್ಲಿರ್ತಕ್ಕಂಥ ಸ್ವಪ್ರಕಾಶ ಎಂಬುದಕ್ಕೆ ಸ್ವ ಅವೇದ್ಯತ್ವ ಎಂಬತಕ್ಕಂಥ ಅರ್ಥ ಇದೆಯಲ್ಲ, ಇದು ಕೂಡ ನಿನಗೆ ಅದು ದುಃಖಕಾರಕ. ಯಾಕೆ? ಮುಕ್ತಿ ಎಂಬತಕ್ಕಂಥದ್ದು ಪುರುಷಾರ್ಥ ಅಂತ ಆಗದೆ ಹೋಗಬೇಕಾಗುತ್ತೆ. ನಿನಗೆ ಉದರದಲ್ಲಿರ್ತಕ್ಕಂತಹ ವಿಷ ದುಃಖಕಾರಕ, ಹಾಗೆ ನಿನ್ನ ಹೃದಯದಲ್ಲಿರುವಂತಹ ಈ ಸ್ವಪ್ರಕಾಶ ಅನ್ನೋದಕ್ಕೆ ಸ್ವ ಅವೇದ್ಯತ್ವ ಎಂಬತಕ್ಕಂಥ ಅರ್ಥ ಇದೆಯಲ್ಲ, ಇದು ಕೂಡ ಏನಾಗಿದೆ? ದುಃಖಕಾರಕ. ಯಾಕೆ? ಮುಕ್ತಿ ಎಂಬತಕ್ಕಂಥದ್ದು ಮುಕ್ತಿ ಅಂತ ಆಗದೆ ಹೋಗಬೇಕಾದೀತು ಅಂತ ಕ್ಲೇಶಕಾರಕವಾಗಿದೆ ಅಂತ ಅರ್ಥ. ಶ್ರೀಕೃಷ್ಣಾರ್ಪಣವಸ್ತು. 2:15. ಹಳ್ಳಿ ಬಿತ್ತು. ಅದು ವಿಷವೇ. ಅದು ಅದೇ ವಿಷ ಹೋದರೂ ಅದು ದುಃಖಕಾರಕ, ವಿಷಕ್ಕೆ ಸಮಾನವಾದದ್ದು ಹೋದರೂ ದುಃಖಕಾರಕ ಅಂತ ಅರ್ಥ. ವಿಷವೇ ಹೋಗಬೇಕು ಅಂತಿಲ್ಲ. ಏನು ಗೋಪಾಲಕೃಷ್ಣ ನಾರಾಯಣ